ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಡೇ ಇನ್ ಮೈ ಲೈಫ್ ವಿಡಿಯೋ ಶೂಟ್ ಮಾಡಿದ್ದೀನಿ. ಅಮ್ಮ ತಿಂಡಿ ಮಾಡ್ತಾ ಇದ್ದಾರೆ. ಅವರು ತಿಂಡಿ ಮಾಡೋಷ್ಟರಲ್ಲಿ ನಾನು ಕಾರ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಶೀತ ಆಗಿದೆ ಹಾಗಾಗಿ ತಲೆಗೆ ಸ್ನಾನ ಮಾಡ್ತಾ ಇಲ್ಲ. ಕಾರ್ನ ಡೀಪ್ ಕ್ಲೀನಿಂಗ್ ಮಾಡ್ತಾ ಇಲ್ಲ, ಜಸ್ಟು ತುಂಬ ಧೂಳಾಗಿದೆ ಹಾಗೆ ಮೇಲ್ಮೇಲೆ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಳಗಡೆ ಎಲ್ಲ ಒಣ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ. ಮೇಲ್ಗಡೆ ತೇವ ಮಾಡಿಕೊಂಡು ಒರೆಸ್ಕೊತಾ ಇದ್ದೀನಿ. ಲಾಸ್ಟ್ ಸಂಡೇ ನಾವು ಹೊರಗಡೆ ಹೋಗಿದ್ವಿ. ಹೊರಗಡೆ ಹೋಗೋದು ಮೊದಲೇ ಫಿಕ್ಸ್ ಮಾಡಿದ್ದೆ, ಆದರೂ ಏನು ಬೇಗ ಎದ್ದಿಲ್ಲ. ಒಂದು ನಾನು ಎದ್ದೇಳೋಷ್ಟರಲ್ಲಿ 7:30 8 ಏನೋ ಆಗಿತ್ತು, 8 ಆಗಿತ್ತು. ಅಮ್ಮ ಇನ್ನೂ ಮಲಗಿದ್ರು. ಅಮ್ಮನ್ನು ಹೊರಗಡೆ ಹೋಗೋಣ ಎದ್ದೇಳಮ್ಮ ಅಂದ್ಬಿಟ್ಟು ಎಬ್ಬಿಸಿದೆ. ಅವರು ಬಿಸಿನೀರು ಕಾಯಿಸ್ಕೊಟ್ರು, ಕುಡಿದ್ಬಿಟ್ಟು ಮತ್ತು ಕಾಫಿ ಮಾಡಿಕೊಟ್ರು, ಕುಡಿದ್ಬಿಟ್ಟು ಬಂದೆ. ಅವರು ತಿಂಡಿ ಮಾಡ್ಕೊತಾ ಇದ್ದಾರೆ. ಅವರು ತಿಂಡಿ ಮಾಡಿ ಮುಗಿಸೋಷ್ಟರಲ್ಲಿ ನಾನು ಕಾರ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ, ಇವಾಗ ರೆಡಿ ಆಗ್ತಾಯಿದ್ದೀನಿ. ಹೊರಗಡೆ ಎಲ್ಲರೂ ಹೋಗ್ಬೇಕಂದ್ರೆ ನಾನು ಸ್ವಲ್ಪ ಚೆನ್ನಾಗಿ ರೆಡಿ ಆಗ್ತೀನಿ. ಸೊ ಹಂಗಾಗಿ ಫುಲ್ ಮೇಕಪ್ ಮಾಡಿಕೊಂಡು ರೆಡಿಯಾಗಿ ಡ್ರೆಸ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಲಾಸ್ಟ್ ಇಯರ್ ತೊಗೊಂಡಿದ್ದು ಬ್ರೌನ್ ಕಲರಲ್ಲಿ ಕೋಆರ್ಡರ್ ಸೆಟ್ಟು. ಸೊ ಇದು ಆಪ್ಷನಲ್ಲು, ಅದೇನಾದರೂ ಇಷ್ಟ ಆಗಿಲ್ಲ ಅಂದರೆ ಇನ್ನೊಂದು ಕೋಆರ್ಡರ್ ಸೆಟ್ ಇದೆ ಬ್ಲ್ಯಾಕ್ ಆ್ಯಂಡ್ ರೆಡ್ಡಲ್ಲಿ, ಇದನ್ನು ಹಾಕ್ಕೊತೀನಿ. ಬಟ್ ಬ್ರೌನ್ ಕಲರ್ ಡ್ರೆಸ್ಸೇ ಚೆನ್ನಾಗಿ ಕಾಣಿಸ್ತಿದೆ. ಇದು ಲಾಸ್ಟ್ ಟೈಮ್ ಹಾಕ್ಕೊಂಡಾಗ ಸ್ವಲ್ಪ ಟೈಟ್ ಅನಿಸ್ತಿತ್ತು, ಇವಾಗ ಕರೆಕ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಹೋಗ್ಬೇಕಂದ್ರೆ ನಾನು ಲೇಟ್ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಅಮ್ಮನೇ ಬೇಗ ತಿಂಡಿ ಮಾಡಿ ಅಜ್ಜಿಗೆ ರಾತ್ರಿ ಸಾಂಬಾರಿಗೆ ಮುದ್ದೆ ಮಾಡಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಪಾಪುಗೆ ರೆಡಿ ಮಾಡಿ ಅವರು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಪುಳಿಯೋಗರೆ ಕಲಿಸ್ತಾ ಇದ್ದಾರೆ. ಇನ್ನಿಬ್ಬರಿಗೆ ನಾನು ಬಟ್ಟೆ ಎಲ್ಲ ತೆಗೆದಿಟ್ಟಿದ್ದೆ, ಅವ್ರಿಗೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದೆ. ಸ್ನಾನ ಮಾಡಿಕೊಂಡು ಓದ್ಕೊಳ್ಳಿ ಅಂತ ಹೇಳಿದ್ದೆ, ಓದ್ಕೊತಾ ಇದ್ದಾರೆ. ಇವಾಗ ಪುಳಿಯೋಗರೆ ಕಲಿಸ್ಕೊಟ್ರು ಅಮ್ಮ. ತಿಂದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಒಂದು ಸ್ವಲ್ಪ ನೀರು ಬಾಟಲ್ಲು, ನ್ಯಾಪ್ಕಿನ್ನು ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಸಂಡೇಸ್ ಬಂದರೆ ಸ್ವಲ್ಪ ಹೊರಗಡೆ ಹೋಗೋದಕ್ಕೆ ಇಷ್ಟ ಆಗುತ್ತೆ. ಯಾವಾಗಲೂ ಮನೆ ಕೆಲಸ ಮಾಡಿಕೊಂಡು ಅಡುಗೆ ಮಾಡ್ಕೊಂಡಿದ್ರೆ ಜೀವನ ಬೇಜಾರು ಅನಿಸ್ಬಿಡುತ್ತೆ. ಯೂಶ್ವಲಿ ನನಗೆ ಯಾವಾಗಲೂ ಮನೆಯಲ್ಲೇ ಇದ್ದರೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ, ಲೈಫ್ ಬೇಜಾರು ಅನಿಸುತ್ತೆ. ಸೊ ಹಿಂಗೆ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಬಂದಾಗ ನನಗೆ ಆ ಥರ ಬೇಜಾರೆಲ್ಲ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ನಾನು ಹತ್ರ ಇರೋ ಪ್ಲೇಸ್ಗಳಿಗೆ ಔಟಿಂಗ್ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತೀನಿ ಸಂಡೇಸು. ತುಂಬ ಲೋ ಬಜೆಟಲ್ಲಿ ನಾನು ಡೇ ಔಟಿಂಗ್ನ ಪ್ಲ್ಯಾನ್ ಮಾಡ್ತೀನಿ. ಇವಾಗ ಹೋಗ್ತಾ ಇರೋದು ಅಷ್ಟೇ, ಏನೂ ಖರ್ಚಿಲ್ಲ. ಜಸ್ಟು ನಾನು ಒಂದು ₹1000 ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡ್ತಾ ಇರೋದು. ₹1000 ಕಡಿಮೆ ಅಮೌಂಟ್ ಏನಲ್ಲ. ಮತ್ತು ಅಲ್ಲಿ ಒಂದು ₹50 ಪಾರ್ಕಿಂಗ್ ಕೊಡ್ತೀನಿ ಅಷ್ಟೇ. ಇವತ್ತೊಂದು ಡೇ ಔಟಿಗೆ ನಾನು ಖರ್ಚು ಮಾಡ್ತಾ ಇರೋದು. ರಾಮನಗರ ಕೆಂಪೇಗೌಡ ಸರ್ಕಲಿಂದ ಹೊರಟು ಬಿಡದಿವರೆಗೂ ಹೋಗಬೇಕು. ಬಿಡದಿಯಿಂದ ನಾನು ರೈಟ್ ತೊಗೊಂಡು ಆರವಳ್ಳಿ ರೋಡ್ಗೆ ಜಾಯ್ನ್ ಆಗ್ತೀನಿ. ಆರವಳ್ಳಿ ರೋಡು ಮತ್ತು ಕನಕಪುರ ಟು ಬ್ಯಾಂಗ್ಳೂರ್ ರೋಡ್ಗೆ ಜಾಯ್ನ್ ಆಗಬೇಕು. ಅಲ್ಲಿಂದ ಮೇಯ್ನ್ ರೋಡಲ್ಲಿ ಮತ್ತು ಯೂ ಟರ್ನ ತೊಗೊಂಡು ಈ ಒಂದು ರೋಡ್ಗೆ ಜಾಯ್ನ್ ಆಗ್ತಾ ಇರೋದು ನಾವು ಹೋಗೋ ಪ್ಲೇಸು. ಸೊ ಆ ಪ್ಲೇಸಿಗೆ ನಾವು ಇವಾಗ ರೀಚ್ ಆಗಿದ್ದೀವಿ. ಪಾರ್ಕಿಂಗಿಗೆ ನಂಬರು ಮತ್ತು ನೇಮ್ಸ್ ಎಲ್ಲ ಕೊಟ್ಬಿಟ್ಟು ಇಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ದೀನಿ ಗಾಡಿನ. ಇವಾಗ ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಧ್ಯಾನ ಕೇಂದ್ರ, ಬೆಂಗಳೂರು ಟು ಕನಕಪುರ ರೋಡಲ್ಲಿ ಸಿಗುತ್ತೆ. ಬೆಂಗಳೂರಿಂದ ಈ ಪ್ಲೇಸಿಗೆ 35 ಕಿಲೋಮೀಟರ್ಸ್ ಆಗುತ್ತೆ. ನಮ್ಮ ರಾಮನಗರ ಇಂದ 50 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ ತುಂಬ 40 ಎಕರೆ ಜಾಗ ಇದೆಯಂತೆ. ಮತ್ತು ಇಲ್ಲಿ ರೆಸಾರ್ಟ್ ಇದೆ ಮತ್ತು ನೈಟ್ ಸ್ಟೇಯಿಂಗ್ ಆಪ್ಷನ್ ಕೂಡ ಇದೆ. ನಾವು ರೆಸಾರ್ಟ್ಗೂ ಬಂದಿಲ್ಲ, ಇಲ್ಲಿ ಸ್ಟೇನೂ ಆಗ್ತಾಯಿಲ್ಲ. ಜಸ್ಟು ಪ್ಲೇಸ್ನ ನೋಡಿಕೊಂಡು ಓಡಾಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದು ಇರೋದಕ್ಕೆ ಓಡಾಡೋದಕ್ಕೆ ಏನೂ ಚಾರ್ಜಸ್ ಇಲ್ಲ. ಪಾರ್ಕಿಂಗಿಗೆ ಮಾತ್ರ ₹50 ತೊಗೊತಾರೆ. ಇಲ್ಲಿ ಜಾಗದ ಬಗ್ಗೆ, ಪಿರಮಿಡ್ ಬಗ್ಗೆ ಮತ್ತು ಧ್ಯಾನದ ಬಗ್ಗೆ ನನಗೇನೋ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಇಲ್ಲಿ ಬಂದಿದ್ದೀನಲ್ವಾ, ಸೊ ವಿಡಿಯೋ ನೋಡೋರಿಗೆ ಯಾವ ಜಾಗ ಇದು ಅಂತ ಗೊತ್ತಾಗಬೇಕಲ್ವಾ, ಹಾಗಾಗಿ ನಾನು ಸ್ವಲ್ಪ ಇನ್ಫಾರ್ಮೇಷನ್ನ ಗೂಗಲಲ್ಲಿ ಚೆಕ್ ಮಾಡಿ ಹೇಳಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ನನಗೆ ಗೊತ್ತಿಲ್ಲ. ಹುಡುಗರೆಲ್ಲ ಆಟ ಆಡ್ಕೊತಾ ಇದ್ರು, ನಾನು ಸ್ವಲ್ಪ ಫೋಟೋಸ್ನ ವೀಡಿಯೋಸ್ನೆಲ್ಲ ತಗೊತಾ ಇದ್ದೆ. ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ, ಅದರಲ್ಲೇ ವೀಡಿಯೋಸ್ನ ಮಾಡಿಕೊಂಡು ಫೋಟೋಸ್ನೆಲ್ಲ ತಗೊತಾ ಇದ್ದೀನಿ. ಈ ಪ್ಲೇಸು ವಿಶ್ವದ ಅತಿ ದೊಡ್ಡ ಪಿರಮಿಡ್ ಧ್ಯಾನ ಕೇಂದ್ರ ಇದು. ಇಲ್ಲಿ ಕಾಣ್ತಿದೆಯಲ್ವಾ, ಇದೇ ಧ್ಯಾನ ಕೇಂದ್ರ ಪಿರಮಿಡ್. ಒಳಗಡೆ ಧ್ಯಾನದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸಂಡೇಸ್ ಆಗಿದ್ದರಿಂದ ತುಂಬ ಜನ ಇದ್ದರು.
ನಾವು ಒಳಗಡೆ ಹೋಗಿದ್ವಿ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಡು, ಮತ್ತು ಒಳಗಡೆ ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಈ ಬ್ರಿಡ್ಜು ತುಂಬ ಚೆನ್ನಾಗಿದೆ. ನಾವು ಎಲ್ಲೋ ಹೊರಗಡೆ ಬಂದುಬಿಟ್ಟಿದ್ದೀವಿ ಅನ್ನೋ ಥರ ಫೀಲ್ ಆಯಿತು. ನಾನಿಲ್ಲಿ ಸುಮಾರು ಫೋಟೋಸ್ನ ವೀಡಿಯೋಸ್ನೆಲ್ಲ ಮಾಡಿಕೊಂಡೆ. ಫುಲ್ಲು ಎಲ್ಲ ಒಂದು ರೌಂಡ್ ಹಾಕಿದ್ವಿ. ನಾವು ಮನೆಯಿಂದ ಹೊರಟಾಗ 11 ಗಂಟೆ, ಇಲ್ಲಿ ರೀಚ್ ಆದಾಗ 12 ಗಂಟೆ ಆಗಿತ್ತು. 12 ಗಂಟೆಯಿಂದ 2 ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಇಲ್ಲಿ ನಿತ್ಯ ಅನ್ನದಾನ ಸೇವೆ ಅಂದರೆ ಫ್ರೀಯಾಗಿ ಊಟ ಕೊಡ್ತಾರೆ. ನಾವು ಇಲ್ಲಿ ಫ್ರೀಯಾಗಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ತುಂಬ ಜನ ಇದ್ದರು. ಅನ್ನ ಮತ್ತು ಬೇಳೆ ರಸಮ್ಮು, ಅದ್ರ ಜೊತೆಗೆ ಒಂದು ಪಲ್ಯ, ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು. ಊಟ ಎಲ್ಲ ಹಾಕಿಸ್ಕೊಂಡು ಊಟ ಮಾಡಿದ್ವಿ. ಮತ್ತು ಇಲ್ಲಿ ಉಪ್ಪು, ಹುಳಿ, ಖಾರ ಫುಲ್ಲು ಕಡಿಮೆ ಇತ್ತು. ನಾನು ಸ್ವಲ್ಪ ಸಾಂಬಾರನ್ನ ಜಾಸ್ತಿ ಹಾಕಿಸ್ಕೊಂಡು ಊಟ ಮಾಡಿಬಿಟ್ಟು ನಮ್ಮ ಪಾಪುಗೆ ಊಟ ಮಾಡಿಸ್ದೆ. ಅವನು ನಿದ್ದೆ ಮಾಡ್ತಾಯಿದ್ದ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಊಟ ಫ್ರೀಯಾಗಿ ಊಟ ಸಿಗುತ್ತಲ್ವ, ಅದ್ರ ಪಕ್ಕದಲ್ಲೇ ಪ್ರೈವೇಟ್ ಹೋಟೆಲ್ ಇದೆ. ಪೇ ಮಾಡಿಬಿಟ್ಟು ಊಟ ಮಾಡ್ಬೋದು. ಮತ್ತು ಇಲ್ಲಿ ನೈಟು ಸ್ಟೇ ಆಗೋದಕ್ಕೆ ಆಪ್ಷನ್ ಕೂಡ ಇದೆ. ನೈಟ್ ಬೇಕಿದ್ದರೆ ಸ್ಟೇ ಆಗ್ಬೋದು. ಧ್ಯಾನಕ್ಕೆ ಬರೋರು ಅಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಧ್ಯಾನ ಎಲ್ಲ ಮಾಡೋರು ಬಂದು ಸ್ಟೇ ಆಗ್ತಾರೆ. ಮತ್ತು ಇಲ್ಲಿ ಹಸು ಇದೆ. ಇದು ಯಾವ ಥರ ಹಸು ಅಂತ ನನಗೆ ಗೊತ್ತಿಲ್ಲ. ಇಲ್ಲೆಲ್ಲ ಓಡಾಡಿಕೊಂಡು ಬಂದ್ವಿ. ಮತ್ತು ಇದು ರೆಸಾರ್ಟು ಫುಲ್ಲು ಖಾಲಿ ಅಂದರೆ ಖಾಲಿ ಹೊಡಿತಿದೆ. ಒಬ್ಬರು ಕೂಡ ಇಲ್ಲ ಇಲ್ಲಿ. ಎಲ್ಲ ಜನ ಅಲ್ಲೇ ಇದ್ದಾರೆ, ಫ್ರೀಯಾಗಿ ಇರೋದು ಕಡೆನೇ ಇದ್ದಾರೆ. ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಬಂದಿದ್ದೆ. ನೋಡಿದ್ರೆ ಇಲ್ಲಿ ಜನನೇ ಇಲ್ಲ. ಇಲ್ಲೊಂದು 2-3 ಜನ ಹುಡುಗರಿದ್ದಾರೆ ಅಷ್ಟೇ. ನಾರ್ಮಲಾಗಿ ಎಲ್ಲ ಕಡೆ ರೆಸಾರ್ಟ್ ಇದೆಯಲ್ವಾ, ಅದೇ ಥರನೇ ಇಲ್ಲೂ ಇರೋದು. ನೈಟು ಸ್ಟೇಯಿಂಗ್ ಆಪ್ಷನ್ ಇದೆ, ಮತ್ತು ಡೇ ಔಟಿಂಗ್ ಪ್ಯಾಕೇಜ್ ಇದೆ. ಫೈರ್ ಕ್ಯಾಂಪ್ ಎಲ್ಲ ಇದೆ. ಯಾರಾದರೂ ಬೇಕಾದರೂ ಬಂದು ಸ್ಟೇ ಆಗ್ಬೋದು. ಮತ್ತು ಇಲ್ಲಿ ದೊಡ್ಡದಾಗಿ ಲೇಕ್ ಇದೆ. ಮತ್ತು ಬೋಟಿಂಗಿಗೆ ಪೇ ಮಾಡಿಬಿಟ್ಟು ಹೋಗಬೇಕು. ನಾವು ಬೋಟಿಂಗಿಗೇನು ಹೋಗಿಲ್ಲ. ನಾವು ಮೈಸೂರಿಗೆಲ್ಲ ಹೋದಾಗ ಬೋಟಿಂಗ್ ಹೋಗಿದ್ವಿ. ಸೊ ಹಂಗಾಗಿ ಮತ್ತೆ ಇಲ್ಲೇನು ಸ್ಪೆಂಡ್ ಮಾಡೋದು ಬೇಡ ಅಂದ್ಬಿಟ್ಟು ಬೋಟಿಂಗ್ ಹೋಗಿಲ್ಲ. ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಂಬರೋ ಅಷ್ಟರಲ್ಲಿ ಅಮ್ಮ ಇಲ್ಲಿ ಮಕ್ಕಳನ್ನೆಲ್ಲ ಆಟ ಆಡಿಸ್ತಾಯಿದ್ರು. ನಾನು ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಮಕ್ಕಳನ್ನೆಲ್ಲ ಆಟ ಆಡಿಸ್ಬಿಟ್ಟು ಸರಿ ಹೊರಡೋಣ ಅಂತಂದ್ಬಿಟ್ಟು ಹೊರಟ್ವಿ. 12 ಗಂಟೆಯಿಂದ 4 ಗಂಟೆವರೆಗೂ ಇದ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಅಲ್ಲಿ ಇನ್ನೂ ತುಂಬ ಜನ ಇದ್ದರು. ಮತ್ತು 4 ಗಂಟೆ ಆಗಿತ್ತು. ಸೊ ಬರೋರು ಕೂಡ ಇನ್ನೂ ಬರ್ತಾನೆ ಇದ್ದರು. ನಮ್ಮ ಮಕ್ಕಳಿಗೆ ಹೊರಡೋದಕ್ಕೆ ಇಷ್ಟ ಇಲ್ಲ, ಇನ್ನೂ ಆಟ ಆಡಬೇಕು ಅಂತ ಇದ್ದರು. ನಾನು ಡ್ರೈವ್ ಮಾಡೋದು ಸ್ವಲ್ಪ ಸ್ಲೋ, ಹಾಗಾಗಿ ಮನೆಗೆ ರೀಚ್ ಆಗೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೊರಟ್ವಿ. ನಾನು ಡ್ರೈವ್ ಮಾಡಬೇಕಾದ್ರೆ ಅಮ್ಮ ಮಲ್ಕೊಳ್ಳಲ್ಲ, ಹಂಗಾಗಿ ನನ್ನ ಜೊತೆ ಮಾತಾಡಿಕೊಂಡು ಕೂತ್ಕೊಂಡಿದ್ರು. ಮತ್ತು ಮಕ್ಕಳೆಲ್ಲ ಮಲ್ಕೊಂಬಿಟ್ಟಿದ್ರು. ಮನೆ ಹತ್ರನೇ ಚಿಕನ್ ಅಂಗಡಿ ಇದೆ. ಚಿಕನ್ ತೊಗೊಬಂದು ಇಟ್ಬಿಟ್ಟು ಮತ್ತು ಡ್ರೆಸ್ ಚೇಂಜ್ ಮಾಡ್ಕೊಬಂದು ಇವಾಗ ಚಿಕನ್ ಎಲ್ಲ ತೊಳೆದು ನೀರು ಸೋರ್ಸೋಕ್ಕೆ ಇಟ್ಟಿದ್ದೀನಿ. ಇವಾಗ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಕಬಾಬ್ ಮಾಡ್ಕೊತೀನಿ. ಒಂದು ಬಟ್ಲಿಗೆ ಕಬಾಬ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. 3 ಸ್ಪೂನಷ್ಟು ಕಬಾಬ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಮತ್ತು ಕಲರ್ಗೋಸ್ಕರ ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಒಂದೂವರೆ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಸಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕಬಾಬ್ ಅಂದ್ಬಿಟ್ಟು. ಮತ್ತು 1 ಸ್ಪೂನಷ್ಟು ಬಿಳಿ ಎಳ್ಳು, ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಬಾಬ್ಗೆ ನಾನು ಬೋನ್ಲೆಸ್ ಚಿಕನ್ನ ತೊಳೆದು ಸಣ್ಣದಾಗಿ ಕಟ್ ಮಾಡಿ ನೀರು ಸೋರಿಸಿ ಇಟ್ಕೊಂಡಿದ್ದೀನಿ. ಇವಾಗ ಬಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತೀನಿ. ಮತ್ತು ಚಿಕನ್ ಕರಿ ಮಾಡ್ತಾಯಿದ್ದೀನಿ. ಸೊ ಅದನ್ನು ಕೂಡ ಮ್ಯಾರಿನೇಟ್ ಆಗಬೇಕು. ಸೊ ಹಂಗಾಗಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋದಕ್ಕೆ ನಾನು 1 ಕೋಳಿ ತೊಗೊಂಡಿದ್ದೀನಿ. ಅದರಲ್ಲಿ ಬೋನ್ಲೆಸ್ ಚಿಕನ್ನ ಕಬಾಬ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಉಳಿದಿರೋ ಕಾಲು ಮತ್ತು ಬೇರೆ ಪೀಸ್ಗಳನ್ನೆಲ್ಲ ಅದನ್ನು ಅಷ್ಟೇ ಕ್ಲೀನಾಗಿ ತೊಳೆದು ನೀರು ಸೋರಿಸಿ ಇಟ್ಕೊಂಡಿದ್ದೀನಿ. ಮತ್ತು ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು 1 ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಒಂದು ಸ್ವಲ್ಪ ಅರಿಶಿನ, ಮತ್ತು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು 3/4 ಗ್ಲಾಸಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಮತ್ತೆ ಅದನ್ನು ಕೂಡ ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ಕಬಾಬ್ ಮಾಡಿಕೊಂಡು ತಿನ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲರೂ ಹೋಗಿ ಬಂದರೆ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತಲ್ವ. ಸೊ ಹಂಗಾಗಿ ಎಲ್ಲರೂ ಹೋಗಿ ಬಂದರೆ ನಾವು ಚಿಕನ್ನ ಮಾಡ್ಕೊತೀವಿ. ಚಿಕನ್ ಕರಿಗೆ ಬೇಕಾಗಿರೋದನ್ನ ಹಚ್ಚಿಟ್ಕೊಂಬಿಡೋಣ ಅಂತಂದ್ಬಿಟ್ಟು ಹಚ್ಚಿಟ್ಕೊಂಡೆ. ನಾವು ಯೂಶ್ವಲಿ ಹೊರಗಡೆ ಎಲ್ಲರೂ ಹೋದಾಗ ಹೋಟೆಲ್ಗೆ ತುಂಬ ರೇರು, ಕಡಿಮೆ ನಾವು ಹೋಗೋದು, ಜಾಸ್ತಿ ಹೋಗಲ್ಲ.
ಏಕೆಂದರೆ ಗೊತ್ತಲ್ವಾ ವಯಸ್ಸಾಗಿರೋರು ಮನೆಯಲ್ಲಿದ್ದರೆ ಖರ್ಚೆಲ್ಲ ಲೆಕ್ಕ ಹಾಕ್ತಾರೆ. ಸೊ ಹಂಗಾಗಿ ಹೋಟೆಲ್ಗೆ ಹೋದರೆ ನಾವು ನಮ್ಮ ಫ್ಯಾಮಿಲಿ ಹೋಟೆಲ್ಗೆ ಹೋದರೆ ಕಮ್ಮಿ ಅಂದರೂ ಒಂದು 2,000 3,000 ಮೇಲೆ ಹಾಗೇ ಆಗುತ್ತೆ. 2,000 ಮೇಲಂತೂ ಹಾಗೇ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಎಲ್ಲರೂ ಹೊರಗಡೆ ಹೋಗಿ ಬಂದಾಗ ಚಿಕನ್ ತೊಗೊಬಂದ್ಬಿಟ್ಟು ಚಿಕನ್ ಮಂಚೂರಿ ಇಲ್ಲಾಂದರೆ ಚಿಕನ್ ಕಬಾಬು ಏನೂ ಇಲ್ಲಾಂದರೂ ಚಿಕನ್ ಸಾಂಬಾರನ್ನ ಮಾಡಿಕೊಂಡು ಮುದ್ದೆ ಅನ್ನ ಮಾಡ್ಕೊತೀವಿ. ತುಂಬ ರೇರು ನಾವು ಹೋಟೆಲ್ಗೆ ಹೋಗೋದು. ಮತ್ತು ಟ್ರಿಪ್ಗೆಲ್ಲ ಹೋದಾಗ ಹೋಟೆಲಲ್ಲಿ ಮಾಡ್ಕೊತೀವಿ. ಬಟ್ ಡೇ ಔಟಿಂಗೆಲ್ಲ ಹೋದಾಗ ಮನೆಯಲ್ಲೇ ಬಂದು ಮಾಡ್ಕೊತೀವಿ. ಮತ್ತು ಬಾಣಲಿಗೆ ಒಂದು 1/4 ಲೀಟ್ರ್ಗಿನ್ನ ಸ್ವಲ್ಪ ಜಾಸ್ತಿಯಾಗಿ ಎಣ್ಣೆ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕ್ಕೊಂಡು ಕಬಾಬ್ನ ಮಾಡ್ಕೊತಾ ಇದ್ದೀನಿ. ಮೇ ಬಿ ನಾನು ಕಬಾಬ್ ರೆಸಿಪಿನ ನಾನು ಲಾಂಗ್ ವೀಡಿಯೋದಲ್ಲಿ ಶೇರ್ ಮಾಡಿಲ್ಲ, ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಅಷ್ಟೇ. ಮತ್ತು ಇನ್ನೊಂದು ಎಣ್ಣೆ ಐಟಮು ನಮ್ಮನೇಲಿ ಜಾಸ್ತಿ ಮಾಡಲ್ಲ. ಮಂಚೂರಿ ಇಲ್ಲ ಕಬಾಬು, ಬಜ್ಜಿ ಬೋಂಡ ಎಲ್ಲ ಜಾಸ್ತಿ ಮಾಡಲ್ಲ. ಎಣ್ಣೆ ಐಟಮಲ್ಲಿ ಏನಾದರೂ ತಿಂದರೆ ನಮ್ಮದು ಬಾಡಿ ವೆಯ್ಟ್ ಗೇನು ಜಾಸ್ತಿ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನು ಎಣ್ಣೆಲಿ ಮಾಡೋದನ್ನ ಜಾಸ್ತಿ ಮಾಡಲ್ಲ, ತುಂಬ ರೇರಾಗಿ ಮಾಡ್ತೀವಿ. ಇದನ್ನು ನಾನು ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಾಗ ಇದು ನಾನು ಎಣ್ಣೆ ಐಟಮ್ನ ಕಡಿಮೆ ಮಾಡಿದ್ದು. ಎಣ್ಣೆ ಐಟಮಲ್ಲಿ ಏನಾದರೂ ನೀವು ಕಂಟಿನ್ಯೂಸ್ ಆಗಿ ಒಂದು ವಾರ 15 ದಿವಸ ತಿಂದುಬಿಟ್ರೆ ಆಟೋಮೆಟಿಕ್ಕಾಗಿ ವೆಯ್ಟ್ ಗೇನ್ ಆಗಿಬಿಡುತ್ತೆ. ಕಬಾಬೆಲ್ಲ ಮಾಡಿಕೊಂಡು ತಿಂದ್ವಿ. ಇವಾಗ ಚಿಕನ್ ಕರಿ ಮಾಡೋದಕ್ಕೆ ಬಾಣಲಿಗೆ 1 ಸೌಟಷ್ಟು ಎಣ್ಣೆ ಹಾಕ್ಕೊಂಡು ಹೋಲ್ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಬ್ಬರು ಕಮೆಂಟ್ ಮಾಡಿದರು, ನೀವು ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀರಲ್ವ ಅಂತ. ಎಣ್ಣೆ ಒಂದೊಂದು ಅಡುಗೆಗೆ ಎಣ್ಣೆ ಜಾಸ್ತಿ ಹಾಕಿಲ್ಲ ಅಂದರೆ ಚೆನ್ನಾಗಾಗಲ್ಲ. ಸೊ ಹಂಗಾಗಿ ಬೇಕಾಗಿರೋದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊತೀವಿ. ಅದು ಬಿಟ್ಟರೆ ಜಾಸ್ತಿ ಯೂಸ್ ಮಾಡಲ್ಲ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು. ನೀರು ಹಾಕೋದಕ್ಕೂ ಮುಂಚೆನೇ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವ. ಸೊ ಹಂಗಾಗಿ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಮತ್ತು ಅರ್ಧ ಟೇಬಲ್ ಸ್ಪೂನ್ಗಿನ್ನ ಸ್ವಲ್ಪ ಕಡಿಮೆಯಾಗಿ ಗರಂ ಮಸಾಲ ಪುಡಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ತಿರುಗಿಸ್ಕೊಂಡು ಮತ್ತೆ ಅದನ್ನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಮತ್ತು ಅಲ್ಲಲ್ಲೇ ತಿರುಗಿಸ್ಕೊತಾ ಇರ್ತೀನಿ, ಯಾಕಂದರೆ ತಳ ಹಿಡ್ಕೊಂಬಿಡುತ್ತಲ್ವ. ಅದಾದಮೇಲೆ ತೆಂಗಿನಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಮತ್ತು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ತೆಂಗಿನಕಾಯಿ ಪೇಸ್ಟ್ನ ಚಿಕನ್ನು ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ತೆಂಗಿನಕಾಯಿನ ರುಬ್ಬಿಟ್ಕೊಂಡಿರೋದನ್ನ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ನೀರು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀವಿ. ನಾನು ಇಲ್ಲಿ ಗ್ರೇವಿ ಜಾಸ್ತಿ ಮಾಡ್ತಾಯಿಲ್ಲ, ಯಾಕಂದರೆ ನಾಳೆ ಸೋಮವಾರ ಇರೋದ್ರಿಂದ ಖಾಲಿ ಆಗಬೇಕು. ಮತ್ತು ಹುಡುಗರುಗಳು ಅಷ್ಟೇ ಕರಿ ಎಲ್ಲ ಜಾಸ್ತಿ ತಿನ್ನಲ್ಲ. ಸೊ ಹಂಗಾಗಿ ನಾನು ಗ್ರೇವಿ ಜಾಸ್ತಿ ಮಾಡ್ಕೊಂಡಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತು ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಚಿಕನ್ ಕರಿ ರೆಡಿಯಾಗಿದೆ. ಮತ್ತು ಚಪಾತಿ ಮಾಡ್ಕೊಳ್ಳೋದಕ್ಕೆ ಅಮ್ಮ ಹಿಟ್ಟೆಲ್ಲ ಕಲಸಿಟ್ಟಿದ್ದಾರೆ. ತುಂಬ ಹೊತ್ತಾಯಿತು ಹಿಟ್ಟು ಕಲಸಿಟ್ಟು. ಸೊ ನಾನು ಕಲಸಿಲ್ಲ, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಮ್ಮ ಮಾಡಿದ್ರು. ನಾನು ಚಿಕನ್ ಮಾಡ್ಕೊತಾ ಇದ್ನಲ್ವ, ಹಾಗಾಗಿ ಇವಾಗ ನಾನು ರೋಟಿ ಮೇಕರಿಂದ ನಾನು ಚಪಾತಿ ಒತ್ಕೊಡ್ತೀನಿ. ಇವಾಗ ಅಮ್ಮ ಬೇಯಿಸ್ಕೊತಾರೆ. ಮತ್ತು ಇವಾಗ ರೈಸ್ ಏನು ಮಾಡ್ಕೊತಾ ಇಲ್ಲ, ಯಾಕಂದರೆ ನಾವು ಮಧ್ಯಾಹ್ನ ಅಲ್ಲಿ ರೈಸ್ ತಿಂದಿದ್ವಿ ಮತ್ತು ಕಬಾಬೆಲ್ಲ ತಿಂದಿದ್ದೀವಲ್ವ. ಸೊ ಹಂಗಾಗಿ ಊಟ ಏನು ಜಾಸ್ತಿ ಸೇರಲ್ಲ, ಹಂಗಾಗಿ ಬರೀ ಚಪಾತಿ ಮಾಡ್ಕೊತಾ ಇದ್ದೀವಿ. ನಾನು ಒತ್ಕೊಡ್ತಾ ಇದ್ದೀನಿ, ಅಮ್ಮ ಬೇಯಿಸ್ಕೊತಾ ಇದ್ದಾರೆ. ವೀಡಿಯೋ ಮಾಡ್ತಾ ಇದ್ದೀನಲ್ವ, ಸೊ ಹಂಗಾಗಿ ತಿಂತಾ ಇಲ್ಲ. ಇಲ್ಲಾಂದರೆ ಅಲ್ಲಲ್ಲೇ ಒತ್ಬಿಟ್ಟು ಅಮ್ಮ ಬೇಯಿಸ್ಕೊಡ್ತಾರೆ, ಮತ್ತು ಮಕ್ಳಿಗೂ ಅಲ್ಲೇ ಹಾಕ್ಕೊಟ್ಬಿಡ್ತೀವಿ, ತಿನ್ಕೊತಾರೆ. ಮಾಡಿಟ್ಕೊಂಡು ತಿಂದರೆ ಸ್ವಲ್ಪ ಮೆತ್ತಗಾದಂಗೆ ಅನಿಸುತ್ತೆ ಚಪಾತಿ, ಮತ್ತು ಬಿಸಿ ಹೊರ್ಟೋಗ್ಬಿಟ್ಟಿರುತ್ತೆ. ಸೊ ಚೆನ್ನಾಗಿರಲ್ಲ. ಸೊ ಅಲ್ಲಲ್ಲೇ ಮಾಡಿಕೊಂಡು ತಿನ್ಕೊತೀವಿ. ನೀವು ಏನಾದರೂ ಟ್ರೈ ಮಾಡೋಂಗಿದ್ರೆ ಚಿಕನ್ ಕರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಅಮ್ಮನೇ ಹಾಕ್ಕೊಟ್ರು. ನನಗೆ ಅವ್ರಿಗೆ ಹಾಕ್ಕೊಡುವಷ್ಟು ಪೇಷನ್ಸ್ ಇರಲಿಲ್ಲ. ನಾನು ಹಾಕ್ಕೊಂಡು ತಿಂತಾಯಿದ್ದೀನಿ. ಅಮ್ಮ ಎಲ್ರಿಗೂ ಹಾಕ್ಕೊಟ್ಬಿಟ್ಟು ಅವರು ಹಾಕ್ಕೊಂಡು ತಿಂತಾಯಿದ್ದಾರೆ. ಒಂದು 10 ನಿಮಿಷ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಊಟ ಮಾಡಿಕೊಂಡು ಪಾಪನಿಗೂ ಊಟ ಮಾಡಿಸ್ಬಿಟ್ಟು ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಪಾತ್ರೆನೆಲ್ಲ ತೊಳೆದಿಟ್ಬಿಟ್ಟು ಒಂದು ಸಲ ಕ್ಲೀನಾಗಿ ಒರೆಸ್ಬಿಡ್ತೀನಿ. ಅದಾದಮೇಲೆ ಮೇಕಪ್ನ ರಿಮೂವ್ ಮಾಡಬೇಕು, ಫೇಸ್ ವಾಶ್ ಮಾಡಿ ಮಲ್ಕೊಬೇಕು. ಇದಾಗಿತ್ತು ಡೇ ಇನ್ ಮೈ ಲೈಫ್ ವಿಡಿಯೋ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.